ವಾದರಾಜ ಶ್ರೀಪಾದಂಗಳವರು ಪರ್ಯಾಯ ಸಂಚಾರಕ್ಕೆ ಅಂತ ಹೋದಾಗ ಒಂದು ಗ್ರಾಮದಲ್ಲಿ ವಾಕ್ಯಾರ್ಥವನ್ನು ಮಾಡ್ತಾರೆ. ವಾಕ್ಯಾರ್ಥವನ್ನು ಮಾಡ್ತಾ ಮಾಡ್ತಾ ವಾದರಾಜರ ವಾಕ್ಯಾರ್ಥ ಅಂದರೆ ಕೇಳಬೇಕೆ, ಯುಕ್ತಿ ಮಲ್ಲಿಕಾದಿ ಗ್ರಂಥಗಳನ್ನು ರಚನೆ ಮಾಡಿದ ಮಹಾನುಭಾವರು ಅದ್ಭುತವಾದ ವಾಕ್ಯಾರ್ಥಗಳನ್ನು ಮಾಡ್ತಾ ಇದ್ದಾರೆ. ಅನಿವಾರ್ಯ ಕಾರಣಗಳಿಂದ ಅವರಿಗೆ ಹೊರಡಬೇಕಾಯಿತು. ವಾಕ್ಯಾರ್ಥ ಇನ್ನೂ ಸಾಗಬೇಕಾಗಿತ್ತು. ವಾಕ್ಯಾರ್ಥವನ್ನು ಅದ್ಭುತವಾಗಿ ಮಾಡಿದ್ದರು. ಕಾಲಾವಕಾಶ, ಯಾಕೆಂದರೆ ಪರ್ಯಾಯಕ್ಕೆ ಉಡುಪಿಗೆ ಸೇರಬೇಕು. ಅವತ್ತಿನ ಕಾಲದ ಹಾಗೆ ಕಾಲ್ನಡಿಗೆಯ ಸಂಚಾರ, ಬಹಳ ವಿಳಂಬ ಆದರೆ ಪರ್ಯಾಯವನ್ನು ಇಲ್ಲಿ ಗ್ರಹಣ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಊರಿನಲ್ಲಿ ಆನಂದ ಭಟ್ಟಾರಕರಿದ್ದರು. ಆನಂದ ಭಟ್ಟಾರಕರಿಗೆ ಹೇಳಿದರು, ಇನ್ನೂ ಆನಂದಾಚಾರ್ಯರು ಆವಾಗ. ಆನಂದಾಚಾರ್ಯರಿಗೆ ಹೇಳಿದರು, ಆನಂದಾಚಾರ್ಯರೇ, ನಾವು ವಾಕ್ಯಾರ್ಥವನ್ನು ಈ ಘಟ್ಟದವರೆಗೆ ಮಾಡಿದ್ದೇವೆ, ಇನ್ನೂ ಮುಂದೆ ಕೆಲವು ವಿಷಯಗಳಿವೆ, ನೀವು ಅದನ್ನು ವಾಕ್ಯಾರ್ಥ ಮಾಡಿ ಜಯಪತ್ರವನ್ನು ಅವನಿಂದ ಇಸಿದುಕೊಂಡು ಬಂದು ನಮಗೆ ಸಮರ್ಪಣೆ ಮಾಡಬೇಕು ಅಂತ. ತಮ್ಮ ಆಜ್ಞೆ, ತಮ್ಮ ಅನುಗ್ರಹ ಇದ್ದರೆ ಮಾಡಬಹುದು ಅಂತ ಆಶೀರ್ವಾದ ಮಾಡಿದ್ದಾರೆ. ನನ್ನ ಅನುಗ್ರಹ ಇದೆ, ನೀವು ಮುಂದುವರಿಯಿರಿ ಅಂತ. ಪರ್ಯಾಯಕ್ಕೆ ಅಂತ ಅವರು ಇಲ್ಲಿ ಬಂದು ಪರ್ಯಾಯ ಪೀಠ